ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರೀಸ್ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಎರಡನೇ T20 ಮ್ಯಾಚ್ ಫಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಹಾವಳಿ ಟಿಪಿಕಲ್ ಇಂಡಿಯನ್ ಟೀಮ್ ವಾಟ್ ವಿ ಎಕ್ಸ್ಪೆಕ್ಟೆಡ್ ಇನ್ ದ ಫಸ್ಟ್ ಮ್ಯಾಚ್. ಈ ಮ್ಯಾಚು ನಮಗೆ ನೋಡೋಕ್ಕೆ ಸಿಕ್ತು ನೋಡಿ ಮಗ, 230+ ತೆದಕ್ತಾ ಇದ್ದಂಗೆ ಇಂಡಿಯನ್ ಟೀಮು ಇದು ಪಕ್ಕಾ ಮ್ಯಾಚ್ ಫಿಕ್ಸು ನಮ್ಮ ಕಡೆನೇ ಅಂತ ಗೊತ್ತಾಗೋಗ್ಬಿಡ್ತು. ಅಜ್ಜಿ ತಿಪ್ಪುರ್ಲಾಗ ಹೊಡೆದ್ರು ಕೂಡ ಜಿಂಬಾಬ್ವೆ ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಆಗದೇ ಇಲ್ಲ ಅಂತ. ಏನು ಬ್ಯಾಟಿಂಗ್ ಇವತ್ತು, ಏನು ಕೊಟ್ಟಿದ್ದು ಅವಳಿ. ಅಭಿಷೇಕ್ ಶರ್ಮಾ ಎರಡನೇ ಮ್ಯಾಚಲ್ಲೇ, ಫಸ್ಟ್ ಮ್ಯಾಚು ಡಕ್ಔಟ್ ಆದಂಥ ಅಭಿಷೇಕ್ ಶರ್ಮಾ ಡೆಬ್ಯೂ ಮ್ಯಾಚಲ್ಲೇ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಸೆಂಚುರಿನ ಇಳಿಸಿದ್ದಾರೆ. ಲಿಟಲ್ ಗುರು ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್. 8 6 ನಾಯಿ ಹೊಡೆದಂಗೆ ಹೊಡೆದಿದ್ದು, ದೂರ ಹೊಡಿದ್ರು 6 ಮಾತ್ರ. ಲಿಟಲಿ ಅಭಿಷೇಕ್ ಶರ್ಮಾ ಇಂದ ಬೆಂಕಿ ಪರ್ಫಾರ್ಮೆನ್ಸು. 8 ನಂಬರ್ ಆಫ್ 6 ಲಿಟಲಿ ಒಂಥರ ಧೂಮ್ ಧಾಮ್ ಧಮಾಕ ಮಾಡಿಬಿಟ್ರು ಅಂತ ಹೇಳಬೇಕು. ಸಿಕ್ಸರ್ಗಳ ಹಾವಳಿನೇ ಇತ್ತು ಇವತ್ತು. ಋತುರಾಜ್ ಗಾಯಕ್ವಾಡ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಲಾಸ್ಟಿಗೆ ಬಂದ್ಬಿಟ್ಟು ರಿಂಕು ಸಿಂಗು 5 6 ಹೊಡ್ಬಿಟ್ಟು ಬೆಂಕಿ. ಅವರು 22 ಬಾಲಿಗೆ 48 ರನ್ನು ನಾಯಿಗೆ ಹೊಡೆದಂಗೆ ಹೊಡೆದಿದ್ದು. ಇನ್ಫ್ಯಾಕ್ಟ್ ಕ್ಯಾಚ್ಗಳು ಸುಮಾರು ಕೊಟ್ಟರು. ಅಭಿಷೇಕ್ ಶರ್ಮನು ಕೂಡ ಕ್ಯಾಚ್ ಕೊಟ್ಟಿದ್ರು, ಹಿಡಿಯೋಕ್ಕಾಗಿಲ್ಲ. ಹೈ ಕ್ಯಾಚ್ಗಳು ಹೋಗಿತ್ತು. ರಿಂಕು ಸಿಂಗ್ದು ಕೂಡ ಹೋಗಿತ್ತು, ಇವ್ರದ್ದು ಕೂಡ ಹೈ ಕ್ಯಾಚ್ ಹೋಗಿತ್ತು. ಬಟ್ ಹಿಡಿಯೋದಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಕ್ಯಾಚ್ ಡ್ರಾಪ್ಗಳಂತೂ ಆಯ್ತು ಇವತ್ತು. ಕ್ಯಾಚ್ ಡ್ರಾಪ್ ಆಗಿಲ್ಲ ಅಂತಂದರೆ ಇಷ್ಟೊಂದು ಹೊಡಿತಾ ಇಲ್ವೇನೋ ಇಂಡಿಯನ್ ಟೀಮ್. ಒಟ್ಟಿನಲ್ಲಿ 200 ಅಂತೂ ಹೊಡೆದಿರೋರು, ಬಟ್ 230+ ಅಂತೂ ಹೋಗ್ತಾ ಇರಲಿಲ್ವೇನೋ. ಒಟ್ಟಿನಲ್ಲಿ 230+ ಹೊಡಿತಾ ಇದ್ದಂಗೆ ಇವರಿಗೆ ಮೀಟರ್ ಆಫ್ ಆಗೋಯ್ತು. ಇಲ್ಲ ಇದು ಮ್ಯಾಚು ಮಟನೆ. ಏನೋ ಫಸ್ಟ್ ಮ್ಯಾಚ್ ಅಲಾಕ್ ಬುಲಾಗಾಗಿ ಏನೋ ಆಗ್ಬಿಟ್ಟು ಅಚಾನಕ್ಕಾಗಿ ಗೆದ್ಬಿಟ್ಟಿದ್ದೀವಿ ಅಷ್ಟೇನೆ. ಈ ಥರ ವಿಕೆಟ್ನ ಕೊಡ್ತಾನೆ ಇವತ್ತು. ಬ್ಯಾಟಿಂಗ್ ಆಡೋಕ್ಕೆ ಮಸ್ತಾಗಿತ್ತು, ಹಂಗೆ ನೋಡೋಕೆ ಹೋಯ್ತು ಅಂದರೆ ವಿಕೆಟು. ಬ್ಯಾಟಿಂಗ್ ಆಡೋಕ್ಕೆ ಮಸ್ತಾಗಿದ್ರೆ ಏನು ಗುರು, ಏನು ಇವತ್ತು ಪವರ್ ಪ್ಲೇಲಿ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾಯಿ ಹುಚ್ಚನಾಯಿ ಹೊಡೆದಂಗೆ ಹೊಡೆದಿದ್ದು. 2 ವಿಕೆಟ್ ಬಿದ್ದಿರೋದು ಗುರು. 230+, 2 ವಿಕೆಟ್ ಬಿದ್ದಿರೋದು. ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ಅವರ ಪಾರ್ಟ್ನರ್ಶಿಪ್ ಏನಿತ್ತು, ಲಾಂಗ್ ಪಾರ್ಟ್ನರ್ಶಿಪ್, ಸಿಕ್ಕಾಪಡೆ ಲಾಂಗ್ ಪಾರ್ಟ್ನರ್ಶಿಪ್. ಶುಭ್ಮನ್ ಗಿಲ್ ಬೇಗ ಔಟ್ ಆಗಿದ್ದು, 2 ರನ್ನಿಗೆ ಔಟ್ ಆಗಿದ್ದು. ಫಸ್ಟ್ ಮ್ಯಾಚ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ಈ ಮ್ಯಾಚ್ ಸ್ವಲ್ಪ ಆಫ್ ಕಲರ್ ಕಾಣಿಸ್ಕೊಂಡ್ರು. ಸೊ ಅವ್ರ ವಿಕೆಟ್ ಬೇಗ ಬೀಳ್ತು ಅಂತಂದರೆ ಇನ್ನು ಲೇಟರ್ ಆನ್ ಬಿದ್ದಿದ್ದು ಅಲ್ಲಿ ಇವ್ರ ವಿಕೆಟ್, ಅಭಿಷೇಕ್ ಶರ್ಮಾ ಅವರ ವಿಕೆಟು. 100 ಆಗ್ತಿದ್ದಂಗೆ ಪಟ್ಟನಂಗೆ ಔಟ್ ಆಗೋಗ್ಬಿಟ್ರು. 100 ಆಗ್ತಿದ್ದಂಗೆ ಬಿಡಲ್ಲ ಮಕ್ಕಳ್ರ, ಇನ್ನೂ ಐತೆ ಅಂತ ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ರು. ಇನ್ನೂ ತೆಗ್ತೀನಿ ಅಂತ. 100 ಆಗಿದ ತಕ್ಷಣ ಅವರ 46 ಬಾಲ್ಗೆ ಬಂದಿರುವಂಥ ಸೆಂಚುರಿ ಮಗ. ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು ಇವತ್ತು. 3rd ಫಾಸ್ಟೆಸ್ಟ್ ಸೆಂಚುರಿಯನ್ ಇಂಡಿಯನ್ T20 ಹಿಸ್ಟ್ರಿ ಚರಿತ್ರೆ ತಗೊಂಡು ನೋಡ್ತು ಅಂದರೆ 3rd ಫಾಸ್ಟೆಸ್ಟ್ ಸೆಂಚುರಿಯನ್ ಆಗ್ತಾರೆ ಆಫ್ಟರ್ ಸೂರ್ಯಕುಮಾರ್ ಯಾದವ್ ಆದಮೇಲೆ ಇವರ ಸೂರ್ಯಕುಮಾರ್ ಯಾದವ್ ಕೂಡ 45 ಬಾಲ್ಗೆ ಹೊಡೆದ್ರು. ಇವ್ರು 46 ಬಾಲ್ಗೆ ಹೊಡೆದಿರೋದು. ರೋಹಿತ್ ಶರ್ಮಾ 35 ಬಾಲ್ಗೆ ಹೊಡೆದಿದ್ರು. KL ರಾಹುಲ್ 46 ಬಾಲ್ಗೆ ಇವರು ಕೂಡ KL ರಾಹುಲ್ ಕೂಡ 46 ಬಾಲ್ಗೆ ಒಂದು ಸೆಂಚುರಿನ ಹೊಡೆದಿದ್ದಾರೆ. ಸೊ ಇವರು ಅವರ ರೆಕಾರ್ಡ್ನ ಈಕ್ವಲ್ ಮಾಡಿದ್ದಾರೆ. ಒಟ್ಟಲ್ಲಿ 3ನೇ ಫಾಸ್ಟೆಸ್ಟ್ ಸೆಂಚುರಿಯನ್ ಆಗ್ತಾರೆ T20 ಹಿಸ್ಟ್ರಿಲಿ ನಮ್ಮ ಇಂಡಿಯಾ ಪರವಾಗಿ. ಸೊ ಒಟ್ಟನಂತೂ ಬೆಂಕಿ ಎಬ್ಬಿಸ್ಬಿಟ್ಟಿದ್ರು. ಋತುರಾಜ್ ಗಾಯಕ್ವಾಡ್ ಇನ್ನೂ ಮಸ್ತಾಗಿ ಆಡಿತ್ತು ಅಂದರೆ ಅವರು ಕೂಡ ಒಂದು ಸೆಂಚುರಿ ಇಳಿಸ್ಬೋದಾಗಿತ್ತು. ಬಟ್ 77 ರನ್ನು ಮಸ್ತಾಗಿ ಆಡಿದ್ರು. ಸೊ ಇಲ್ಲಿ ಕಡೆ ಗೊತ್ತಿರೋದ ರಿಂಕು ಸಿಂಗ್ ಹಾವಳಿ ಇಟ್ಟಿದ್ದು. ಅದೇ ಹೇಳಿದ್ನಲ್ಲ, ಕ್ಯಾಚ್ಗಳು ಕೊಟ್ಟಿದ್ರು, ಕ್ಯಾಚ್ಗಳನ್ನ ಹಿಡಿಯೋಕ್ಕಾಗಲಿಲ್ಲ. ಕ್ಯಾಚ್ನ ಬಿಟ್ಟರೆ ರಿಂಕು ಸಿಂಗು ಹಾವಳಿ ಧಮಾಕ ಮಾಡಿ ಇಟ್ಬಿಟ್ರು. IPL ಈ ಥರ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಂಕುವಿಂದ. ಬಟ್ ಇಲ್ಲ, ನಾನು ಇಂಡಿಯನ್ ಟೀಮಲ್ಲಿ ಇದ್ದಾಗಲೇ ಆಡೋದು. IPL ಎಲ್ಲ ಚೆನ್ನಾಗಿ ಆಡಲ್ಲ ಗುರು ಅಂತ ಇಂಡಿಯನ್ ಟೀಮಲ್ಲಿ ಮತ್ತೆ ವಾಪಸ್ ಫಾರ್ಮಿಗೆ ಬಂದಿರೋದು. ರಿಕವರ್ ಆಗಿದ್ದಾರೆ ಅಂತ ಹೇಳ್ಬೇಕು ಟೀಮ್ ಇಂಡಿಯಾ. ಇವಾಗ ಸೀರೀಸ್ 1 ಈಚ್ ಆಗಿದೆ. ಇನ್ನೇನು ಇವರ ಬ್ಯಾಟಿಂಗ್ ಬಗ್ಗೆ ಏನು ಹೇಳೋವಂಥದ್ದು ಏನಿಲ್ಲ. ಅಲ್ಲಿ ವೀಸ್ಲಿ ಅವರು ಆಡಿದ್ರು, ಮತ್ತು ಬೆನಿಟ್ ಅವರು ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಹಾವಳಿ ಕೊಟ್ಟು ಒಂದು 3 6ನ ಹೊಡೆದ್ರು. ಅದಾದಮೇಲೆ ವಿಕೆಟ್ನ ಒಪ್ಸಿದ್ರು. ಅಟ್ಯಾಕ್ ಮಾಡೋಕ್ಕೂ ಹೊಡಿಲೇಬೇಕಾಗಿತ್ತು. 230+ ಚೇಸ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಅಟ್ಯಾಕ್ ಮಾಡಬೇಕಾಗಿತ್ತು. ಇನಿಷಿಯಲಿ ಒಂದು 3 ಓವರ್ ಅಟ್ಯಾಕಿಂಗ್ ಇನ್ನಿಂಗ್ಸ್ನೇ ಆಡಿದ್ದು. ಫಸ್ಟ್ ವಿಕೆಟ್ ಹೋದ್ರೂ ಕೂಡ ನಾವು ಅಟ್ಯಾಕ್ ಮಾಡ್ತೀವಿ ಅನ್ನೋ ಥರನೇ ಇಂಟೆಂಟ್ನ ತೋರಿಸಿದ್ರು. ವೀಸ್ಲಿ ಅವರಾಗಿರ್ಬೋದು, ಬೆನಿಟ್ ಅವರು ಆಗಿರ್ಬೋದು. ಸೊ ಅವರಿಬ್ಬರು ಅಟ್ಯಾಕ್ ಮಾಡಿದ್ರು. ಆಮೇಲೆ ಆಗಲಿಲ್ಲ, ಅವರಿಬ್ಬರು ಔಟ್ ಆಗ್ತಿದ್ದಂಗೆ ಟಕ ನಂಗೆ ವಿಕೆಟ್ಸ್ಗಳು ಬಿತ್ತು. ಆಮೇಲೆ ಲ್ಯೂಕ್ ಅವ್ರು ಕೆಳಗಡೆ ಒಂದು ಸ್ವಲ್ಪ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಆಲ್ ಔಟ್ ಆಗಿದ್ದಾರೆ. ಅಲ್ಟಿಮೇಟಲಿ 100 ರನ್ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ. ಇವತ್ತು ಫಸ್ಟ್ ಮ್ಯಾಚ್ ಏನಿತ್ತು, ಫಸ್ಟ್ ಮ್ಯಾಚ್ ಥರ ಹೇಳೋ ಅಂಥದ್ದು ಹಿಂಗಾಯ್ತು ಅಂತ ಹೇಳೋ ಅಂಥದ್ದೆಲ್ಲ ಏನಿಲ್ಲ. ಇವತ್ತು ತೀರಾ ಒನ್ ಸೈಡ್ ಮ್ಯಾಚು. 100 ರನ್ ಮಾರ್ಜಿನ್ ವಿಕ್ಟ್ರಿ ಅಂತಾರೆ T20ಲಿ. ಇದೊಂಥರ ಹ್ಯೂಜ್ ಅಂತ ಹೇಳಬೇಕು. ಫಸ್ಟ್ ಮ್ಯಾಚ್ನ ಅಜೀಬಾಗಿ ಸೋತಿದ್ದಕ್ಕೆ ಈ ಮ್ಯಾಚ್ನ ಒಂಥರ ಕಾಂಪನ್ಸೇಟ್ ಮಾಡಿದ್ರೆ ಅಂತ ಹೇಳಬೇಕು ನಮ್ಮ ಟೀಮ್ ಇಂಡಿಯಾ. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ ಪ್ರೂವ್ ಮಾಡಿದ್ದಾರೆ. ಏನೋ ಫಸ್ಟ್ ಮ್ಯಾಚ್ ಅಲಾಕ್ಬಲಾಗಿ ಗೆದ್ಬಿಟ್ಟಿದ್ದೀರಾ, ಏನೋ 1.5 ಡೇ ಆಗೋಗ್ಬಿಟ್ಟಿತ್ತು ನಮಗೆ. ಏನು ಎಲ್ಲ ಮ್ಯಾಚು ಗೆದ್ಬಿಡ್ತೀರಾ ಅನ್ಕೊಂಡಿದ್ದೀರಾ? ನಾವೇನು ಗುಳ್ಳುಗಳು ಅನ್ಕೊಂಡಿದ್ದೀರಾ? ಎಲ್ಲ ಮ್ಯಾಚ್ನ ಬಂದ್ಬಿಟ್ಟು ಇಲ್ಲಿ ಸೋಲೋದಿಕ್ಕಲ್ಲ. ಈನಿಗೆ ಟಾಪ್ ಕ್ವಾಲಿಟಿ ಟೀಮು, ವರ್ಲ್ಡ್ ಚಾಂಪಿಯನ್ಸ್ ಅರ ಸುಮ್ಮನೆ ಏನೋ 1 ಡೇ ಹಾಫ್ ಡೇ ಆಗೋಗ್ಬಿಡ್ತಾಮ ನಮಗೆ ಅಪರೂಪಕ್ಕೆ. ಎಲ್ಲ ಮ್ಯಾಚನು ಅದೇನೇ ಇವತ್ತು ಬೆಳಗ್ಗೆನೂ ಕೂಡ ಹೇಳಿದೆ, ಎವ್ರಿ ಡೇ ಇಸ್ ನಾಟ್ ಎ ಸಂಡೇ ಅಂತ. ಕಮ್ ಬ್ಯಾಕ್ ಮಾಡ್ತಾರೆ, ಸ್ಟ್ರಾಂಗಾಗಿ ಬೌನ್ಸ್ ಬ್ಯಾಕ್ ಆಗಿ ಹೊಡಿತಾರೆ ಅಂತ.
ಸೊ ಅದನ್ನು ಬೌನ್ಸ್ ಬ್ಯಾಕ್ ಆಗಿ ಹೊಡೆದಿದ್ದಾರೆ ಅಷ್ಟೇ. ಬೇರೆ ಆಶ್ಚರ್ಯ ಪಡುವಂತೆಲ್ಲ ಏನಿಲ್ಲ. ಇಂಡಿಯನ್ ಟೀಮ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿತ್ತು. ನಿದ್ದೆ ಬಂದಿಲ್ಲ ಇಂಡಿಯನ್ ಟೀಮ್ಗೆ ಅಂತ ಹೇಳಿದೆ. ನಿದ್ದೆ ಬಂದಿಲ್ಲ, ಹೌದು. ಜಿಂಬಾಬ್ವೆ ಮ್ಯಾಚ್ ಅಪ್ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ. ಸೊ ಇವಾಗ ಸೀರೀಸು 1-1 ಆಗಿದೆ, ಖುಷಿಯಾಗಿರ್ತಾರೆ. ಈ ಮ್ಯಾಚ್ನ 100 ರನ್ ಮಾರ್ಜಿನ್, ಹ್ಯೂಜ್ ಮಾರ್ಜಿನ್. ಯಾನ್ರ ನನ್ನ ಮಕ್ಕಳರಲ್ಲಿ ಹೋದ ಮ್ಯಾಚು 117 ರನ್ ಟಾರ್ಗೆಟ್ ಕೊಟ್ಟಿದ್ರಲ್ವ, ಈ ಮ್ಯಾಚ್ 100 ರನ್ ಮಾರ್ಜಿನಲ್ಲೇ ಹೊಡೆದಿವಿ ತಗೊಳ್ರಲ್ಲ ಅಂತ. ಹೋದ ಮ್ಯಾಚ್ ಒಂದು ಹಾಫ್ ಡೇ ಆಗಿತ್ತು, ಈ ಮ್ಯಾಚ್ 100 ರನ್ ಮಾರ್ಜಿನಲ್ಲಿ ಹೊಡೆದಿವಿ ತಗೊಳ್ರಲ್ಲ ಅಂತ ಕೊಟ್ರಿ ಇವತ್ತು. ಸೊ ಅಲ್ಟಿಮೇಟ್ ಇನ್ನಿಂಗ್ಸ್ ಬೈ ಋತುರಾಜ್ ಗಾಯಕ್ವಾಡ್, ಜೊತೆಗೆ ಮೈನಾಗಿ ಅಭಿಷೇಕ್ ಶರ್ಮಾ ಅವರ ಸೆಂಚುರಿ ಹಿಡಿದಿದ್ದು, ಜೊತೆಗೆ ರಿಂಕು ಸಿಂಗ್, ಈ 3 ಜನ ಹಾವಳಿ ಪರ್ಫಾರ್ಮೆನ್ಸ್ ಇಂದ ಇವತ್ತು ಟೀಮ್ ಇಂಡಿಯಾ ಗೆದ್ದಿದೆ. ಬೌಲರ್ಸ್ಗಳ ಬಗ್ಗೆ ಮಾತಾಡಲೇಬೇಕಲ್ವಾ ಗುರು, ಯಾಕಂದ್ರೆ ಅವರಲ್ವ ವಿಕೆಟ್ಸ್ನ ಎತ್ತಿದ್ದು. ಬರೀ ಬ್ಯಾಟರ್ಸ್ಗಳ ಬಗ್ಗೆ ಮಾತಾಡಿದ್ರೆ ಹಿಂಗೆ. ಮುಖೇಶ್ಗೆ 3 ವಿಕೆಟ್ ಸಖತ್ ಸ್ಪೆಲ್ಲ ಮಾಡಿದ್ರು ಮುಖೇಶ್. ಆಮೇಲೆ ಆವೇಶ್ ಖಾನಿಗೆ 3 ವಿಕೆಟ್, ಅವರು ಕೂಡ ಎಕ್ಸ್ಟ್ರಾರ್ಡನರಿ ಆಗಿ ಮಾಡಿದ್ರು. ಎಲ್ಲ ಬೊಂಬಾಟ್ ಬೌಲಿಂಗ್ನೇ ಮಾಡಿದ್ದಾರೆ. 100 ರನ್ ಮಾರ್ಜಿನ್ ವಿಕ್ಟ್ರಿಯಲ್ಲಿ ಗೆಲ್ಸ್ಬೇಕು ಅಂತಂದ್ರೆ ಸುಮ್ಮನೆ ಮಾತ್ರ ರೆಸ್ಟ್ರಿಕ್ಟ್ ಮಾಡಬೇಕು, ಇವ್ರನ್ನ ಅಷ್ಟು ಚೆನ್ನಾಗಿ ರೆಸ್ಟ್ರಿಕ್ಟ್ ಮಾಡಬೇಕು ಅಂತಂದರೆ ಈ ಒಂದು ವಿಕೆಟಲ್ಲಿ ಸುಮ್ಮನೆ ಮಾತಲ್ವೇ ಅಲ್ಲ. ರೆಸ್ಟ್ರಿಕ್ಟ್ ಮಸ್ತಾಗಿ ಮಾಡಿದರೆ. ಬಿಷ್ನಾಯ್ ಮಸ್ತಾಗಿ ಹಾಕಿದ್ರು, ಬೌಲಿಂಗ್ 2 ವಿಕೆಟ್ ಬಿತ್ತು. ಜೊತೆಗೆ ವಾಷಿಂಗ್ಟನ್ ಸುಂದರ್ ಒಳ್ಳೆ ಸ್ಪೆಲ್ ಹಾಕಿದ್ರು, ಅವ್ರಿಗೊಂದು ವಿಕೆಟು. ಸೊ ಆಲ್ ಓವರ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಇವತ್ತು. ಚಿಂದಿ ಒಂಥರ ಕಾಂಪನ್ಸೇಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಬಟ್ ಆದರೂ ಆ ಒಂದು ಸೋಲ್ ಏನಿದೆ, ಸೊ ಅದು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಇವಾಗ 4ಕ್ಕೆ 4 ಗೆಲ್ತು ಅಂತಂದರೆ ಅದು ಕಾಂಪನ್ಸೇಟ್ ಮಾಡ್ದಂಗೆ ಇರುತ್ತೆ. ಅದು ಒಂದು ಸೋಲ್ಬಾರ್ದಾಗಿತ್ತು ಅಂತ ಅನ್ಕೋತೀವಿ ನಾವು ಇಂಡಿಯನ್ಸು. 4ಕ್ಕೆ 4 ಗೆದ್ರೆ ಕಾಂಪನ್ಸೇಟ್ ಮಾಡ್ದಂಗೆ ಇರುತ್ತೆ ಮೊದಲನೇ ಮ್ಯಾಚಿಗೆ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸೀರೀಸ್ನ ಇಲ್ಲಿಂದ ವಾಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸಿಗೋಣ, ಬುಬಾ.